everyone, welcome back to my YouTube channel DC Vlogs. ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಹೆಸರು ಚಂದನ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಕುಕ್ಕಿಂಗ್, ಟ್ರಾವೆಲ್, ಇನ್ಫಾರ್ಮೇಷನ್ ಹಾಗೆ ಇನ್ನೂ ಸುಮಾರು ಹಲವಾರು ಕಂಟೆಂಟ್ಸ್ ಇರೋವಂಥ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ನನ್ನ ವ್ಲಾಗ್ಸ್ನ ನೋಡಿಲ್ಲ ಅಂದರೆ ಪ್ರೀವಿಯಸ್ ವ್ಲಾಗ್ಸ್ನ ವಾಚ್ ಮಾಡಿ, ಸೊ ದಟ್ ನಿಮಗೆ ನನ್ನ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ವ್ಯೂಸ್ನ ಹೇಗೆ ಹೆಚ್ಚಿಸಬೇಕು ಹಾಗೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ಹೇಗೆ ಅನ್ನೋ ರಿಯಲ್ ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫಸ್ಟ್ಲಿ ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ವ್ಯೂಸ್ ಬರ್ತಿಲ್ಲ, ಹಾಗೆ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗ್ತಿಲ್ಲ ಆ್ಯಂಡ್ ಸಬ್ಸ್ಕ್ರೈಬರ್ಸ್ದು ಕೌಂಟ್ ಇನ್ಕ್ರೀಸ್ ಆಗ್ತಿಲ್ಲ ಅಂತ ಅಂದರೆ ಫಸ್ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಬಟ್ ನಿಮಗೆ ಕನ್ಸಿಸ್ಟೆನ್ಸಿ ಅಂತ ಕೇಳಿ ಅದ್ರ ಬಗ್ಗೆ ಬೇಜಾರು ಅಂತ ಅನಿಸಿದ್ರೆ ಸೊ ನಾನಿವಾಗ ರಿಯಲ್ ಟಿಪ್ಸ್ ಮತ್ತು ಪ್ರಾಕ್ಟಿಕಲ್ ಟ್ರಿಕ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹೇಗೆ ವಾಚ್ ಟೈಮ್ ಅವರ್ಸ್ನ ಇನ್ಕ್ರೀಸ್ ಮಾಡೋದು, ಹೇಗೆ ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ. ಸೊ ನಾನು ಹೇಳೋವಂಥ ಲಾಸ್ಟ್ ಟಿಪ್ನ ಮಿಸ್ ಮಾಡಬೇಡಿ. ಮೋಸ್ಟ್ ಆಫ್ ದ ಇನ್ಫ್ಲುಯೆನ್ಸರ್ಸ್ ಇಗ್ನೋರ್ ಮಾಡ್ತಾರೆ ಈ ಒಂದು ಟಿಪ್ನ. ಸೊ ಮೊದಲಿಗೆ ವಾಚ್ ಅವರ್ ಅನ್ನೋದು ಏನು ಅನ್ನೋದನ್ನ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಸೊ ವಾಚ್ ಅವರ್ ಅಂತ ಅಂದರೆ ವಾಚ್ ಅವರ್ಸ್ ಏನು ಅಂತ ಅಂದರೆ ನೀವು 10 ಮಿನಿಟ್ಸ್ ವೀಡಿಯೋನ ಅಪ್ಲೋಡ್ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ ಒಬ್ಬ ವ್ಯೂವರ್ಸು ಆ 10 ಮಿನಿಟ್ಸ್ ವೀಡಿಯೋನ ಒಂಚೂರು ಸ್ಕಿಪ್ ಮಾಡಿದ್ರೆ 10 ಮಿನಿಟ್ಸ್ ಕಂಪ್ಲೀಟಾಗಿ ನೋಡಿದ್ರೆ 10 ಮಿನಿಟ್ಸ್ ವಾಚ್ ಅವರ್ ಸಿಗುತ್ತೆ. ಸೊ ಅದೇ ನಿಮ್ಮ 10 ಮಿನಿಟ್ಸ್ ವೀಡಿಯೋನ 10 ಮೆಂಬರ್ಸ್ ನೋಡಿದ್ರೆ 100 ಮಿನಿಟ್ಸ್ ವಾಚ್ ಅವರ್ ಸಿಗುತ್ತೆ. 100 ಮಿನಿಟ್ಸ್ ಅಂದರೆ 1.5 ಅವರ್ಸ್. ಸೊ ಇದು ವಾಚ್ ಅವರ್ ಅಂತ ಅಂದರೆ. ಬಟ್ ತುಂಬ ಜನ ಮಿಸ್ಟೇಕ್ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಒಂದು ವೀಡಿಯೋಸ್ಗೆ ವ್ಯೂಸ್ ಸಿಗ್ತಿಲ್ಲ ಅಂತ. ಬಟ್ ಈ ಒಂದು ಸೀಕ್ರೆಟ್ ಟಿಪ್ ನಿಮಗೆ ಗೊತ್ತಾ? ಯಾವ ವಿಡಿಯೋ ಜಾಸ್ತಿ ಒಂದೇ ವಿಡಿಯೋನ ಒಬ್ಬರು 1ರಿಂದ 2-3 ಸತಿ ನೋಡ್ತಾ ಇದ್ದರೆ ವಾಚ್ ಅವರ್ಸು ಕೌಂಟ್ ಆಗುತ್ತೆ ಆ್ಯಂಡ್ ಆ ವಿಡಿಯೋನ ಯೂಟ್ಯೂಬು ಪ್ರಮೋಟ್ ಮಾಡುತ್ತೆ. ಸೊ ದಟ್ ನಿಮ್ಮ ವ್ಯೂಸ್ಗಿಂತ ನಿಮ್ಮ ವಾಚ್ ಟೈಮ್ ಅವರ್ಸ್ ತುಂಬಾ ಇಂಪಾರ್ಟೆಂಟ್. ಯಾವ ಒಂದೇ ವಿಡಿಯೋನ 2-3 ಸತಿ ಒಂದು ವ್ಯೂವರ್ಸ್ ನೋಡಿದ್ರೆ ಆ ವಿಡಿಯೋನೇ ಯೂಟ್ಯೂಬು ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸೊ ಅದರಿಂದ ನಿಮಗೆ ವ್ಯೂಸು ಗೇನ್ ಆಗುತ್ತೆ, ವಾಚ್ ಅವರ್ಸು ಡಬಲ್ ಆಗುತ್ತೆ. ಸೊ ನಿಮ್ಮ ಒಂದು ವಾಚ್ ಟೈಮ್ ಅವರ್ಸ್ನ ಹೇಗೆ ಬೇಗ ಹೆಚ್ಚಿಸ್ಬೇಕು, ಹೇಗೆ ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ ನಿಮ್ಮ ಒಂದು ಇಂಟ್ರೋನ ತುಂಬ ಡ್ರ್ಯಾಗ್ ಮಾಡ್ತಾ ಹೋಗ್ಬಾರ್ದು. ನಿಮ್ಮ ಒಂದು ಇಂಟ್ರೋ ಶಾರ್ಟ್ ಆ್ಯಂಡ್ ಸ್ವೀಟಾಗಿರಬೇಕು. ಸೊ ಜನಕ್ಕೆ ನೀವು ಏನು ಮಾಡೋಕ್ಕೆ ಹೊಟ್ಟಿದ್ದೀರಾ ಅನ್ನೋದು ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ನಿಮ್ಮ ಒಂದು ಫಸ್ಟ್ 5 ಸೆಕೆಂಡ್ಸು ನಿಮ್ಮ ವಿಡಿಯೋದಲ್ಲಿ ಯಾವುದೊಂದು ಶಾಕಿಂಗ್ ಅನ್ನೋ ಒಂದು ಮೂಮೆಂಟ್ ಇದೆ, ಸೊ ಅದನ್ನ ಹಾಕಬೇಕು. ಸೊ ನೆಕ್ಸ್ಟ್ 30 ಸೆಕೆಂಡ್ಸು ನಿಮ್ಮ ಒಂದು ವಿಡಿಯೋದು ವ್ಯಾಲ್ಯೂ ಏನು ಅಂತ ಹೇಳಬೇಕು. ಸೊ ಟೋಟಲ್ ವ್ಯಾಲ್ಯೂ ಏನು ಅಂತ ಇನ್ನೊಂದು 30 ಸೆಕೆಂಡ್ಸಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಆ್ಯಂಡ್ ನಿಮ್ಮ ಇಂಟ್ರೋದಲ್ಲಿ ಮಿಡಲಲ್ಲಿ ಏನು ಹೇಳ್ತಾ ಹೋಗ್ಬೇಕಂತ ಅಂದರೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ನೋಡಿ ಅನ್ನೋದನ್ನ ನಿಮ್ಮ ಇಂಟ್ರೋದಲ್ಲಿ ಹೇಳ್ತಾ ಹೋಗಬೇಕು. ಸೊ ನಾನಿವಾಗ ಹೇಳೋವಂಥ ಪಾಯಿಂಟ್ಸ್ನ ನಿಮ್ಮ ವೀಡಿಯೋಸಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ಲಾಸ್ಟ್ ತನಕ ನಿಮ್ಮ ವೀಡಿಯೋಸ್ನ ಸೊ ಅದೇನು ಪಾಯಿಂಟ್ಸ್ ಅಂದರೆ ಇದನ್ನು ಸ್ಕಿಪ್ ಮಾಡಬೇಡಿ, ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಆ್ಯಂಡ್ ಲಾಸ್ಟ್ ಟಿಪ್, ಗೇಮ್ ಚೇಂಜರ್. ಸೊ ಈ ಒಂದು ವರ್ಡ್ಸ್ನ ಇನ್ಕ್ಲೂಡ್ ಮಾಡೋದ್ರಿಂದ ನಿಮ್ಮ ವೀಡಿಯೋಸ್ಗೆ ಮೋರ್ ಆಗಿ ವಾಚ್ ಮಾಡ್ತಾರೆ. ಸೊ ಈ ಒಂದು ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡೋದ್ರಿಂದ ವ್ಯೂವರ್ಸು ನಿಮ್ಮ ವಿಡಿಯೋನ ಲಾಸ್ಟ್ ತನಕ ನೋಡ್ತಾರೆ. ಸೊ ಏನು ಗೇಮ್ ಚೇಂಜರು ಅಂತ. ಸೊ ಕ್ಯೂರಿಯಾಸಿಟಿ ಮೂಡಿಸೋ ಅಂತ ಹುಕ್ಸ್ ಇದು. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು ರಿಟೆನ್ಷನ್ ಇನ್ಕ್ರೀಸ್ ಮಾಡುವ ಟಿಪ್ಸ್. ಸೊ ಏನಿದು ರಿಟೆನ್ಷನ್? ಸೊ ರಿಟೆನ್ಷನ್ ಇನ್ಕ್ರೀಸ್ ಮಾಡಬೇಕು ಅಂತ ಅಂದರೆ ರಿಟೆನ್ಷನ್ ಅಂದರೆ ಸ್ಕ್ರೀನ್ ಮೇಲೆ ನಾವು ಏನು ಮಾತಾಡ್ತಾ ಇದ್ದೀವಿ ಸೊ ಅದನ್ನು ಟೈಟಲಲ್ಲಿ ಬರುತ್ತಲ್ಲ, ಸೊ ಅದು ಬಂದು ರಿಟೆನ್ಷನ್. ಸೊ ಸ್ಕ್ರೀನ್ ಟೆಕ್ಸ್ಟ್ನ ನಿಮ್ಮ ವೀಡಿಯೋಸಲ್ಲಿ ಆ್ಯಡ್ ಮಾಡಿ. ನಿಮ್ಮ ವಿಡಿಯೋ ಆ್ಯಂಗಲ್ ಚೆನ್ನಾಗಿ ಸಿಗ್ತಿಲ್ಲ ಅಂತಂದರೆ ವಿಡಿಯೋ ಆ್ಯಂಗಲ್ಸ್ಗಳನ್ನ ಚೇಂಜ್ ಮಾಡಿ. ಸೊ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೊಡಿ. ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಆ ರಿಯಲ್ ಎಕ್ಸಾಂಪಲ್ಸ್ನ ಕೊಡಿ. ಹಾಗೆ ಕ್ವೆಶನ್ಸ್ನ ಕೇಳೋದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ನಿಮ್ಮ ವಿಡಿಯೋಸಲ್ಲಿ ಲಾಸ್ಟ್ ತನಕ ನೋಡಾದಮೇಲೆ ಕ್ವೆಶನ್ಸ್ಗಳು ಕೇಳಿ. ಸೊ ಅದು ಕಮೆಂಟ್ಸಲ್ಲಿ ಅವರು ಇಂಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಇಂಟ್ರ್ಯಾಕ್ಟ್ ಮಾಡೋದ್ರಿಂದನೂ ನಿಮ್ಮ ಚಾನಲ್ಗೆ ವ್ಯೂಸು ಜಾಸ್ತಿ ಸಿಗುತ್ತೆ ಆ್ಯಂಡ್ ಇದು ವಾಚ್ ಅವರ್ಸ್ ಗ್ರೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ತುಂಬಾ ಇಂಪಾರ್ಟೆಂಟ್. ಹೇಗೆ ಇಂಟ್ರ್ಯಾಕ್ಟ್ ಮಾಡಬೇಕು, ಏನಂತ ಕಮೆಂಟ್ ಮಾಡಿ ಅಂತ ಕೇಳಬೇಕು ಅಂತ ಅಂದರೆ ಸೊ ನಿಮ್ಗೇನಾದ್ರು ಲೈಫಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸೊ ಅದನ್ನು ಕ್ವೆಶನ್ಸ್ ಆಗಿ ಕನ್ವರ್ಟ್ ಮಾಡಿ. ನನಗೆ ಈ ಥರ ಆಗ್ತಿದೆ, ನಿಮಗೂ ಇದೇ ಥರ ಆಗ್ತಿದೆ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಈ ಥರ ಕ್ವೆಶನ್ಸ್ಗಳನ್ನ ಕೇಳೋದಕ್ಕೆ ಪ್ರಯತ್ನ ಮಾಡಿ, ಓಕೆನಾ? ಸೊ ಇನ್ನೂ ಒಂದು ಏನಂದರೆ ಜಾಸ್ತಿ ಕಮೆಂಟ್ಸ್ ಸಿಗೋದ್ರಿಂದ ವಾಚ್ ಟೈಮ್ ಅವರ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ನೂ ಒಂದು ಕಮೆಂಟ್ಸ್ಗಳು ಜಾಸ್ತಿ ಬರೋದ್ರಿಂದ ನಿಮ್ಮ ವಾಚ್ ಟೈಮ್ ಅವರ್ಸು ಇನ್ಕ್ರೀಸ್ ಆಗುತ್ತೆ. ಸೊ
ಅದರಿಂದ ನಿಮ್ಮ ರೀಚ್ ಜಾಸ್ತಿ ಆಗುತ್ತೆ, ನಿಮ್ಮ ರೀಚ್ ಹೈ ಆಗುತ್ತೆ. ನಿಮ್ಮ ವಾಚ್ ಟೈಮ್ ಹವರ್ಸ್ ಇನ್ನೂ ಬೇಗ ಇನ್ಕ್ರೀಸ್ ಆಗಬೇಕು ಅಂತ ಇದ್ದರೆ ಸೊ ಲೈವ್ ಸ್ಟ್ರೀಮ್ ಅನ್ನೋದು ಯೂಟ್ಯೂಬಲ್ಲಿದೆ. ಸೊ ಪ್ಲಸ್ ಐಕಾನ ಕ್ಲಿಕ್ ಮಾಡಿದ್ರೆ ವೀಡಿಯೋಸ್ ಅಪ್ಲೋಡ್ ಪೋಸ್ಟ್ ಅದರ ಪಕ್ಕದಲ್ಲಿ ಹಾಗೆ ಲೈವ್ ಸ್ಟ್ರೀಮ್ ಅನ್ನೋದು ಇರುತ್ತೆ. ಸೊ ನೀವು ಆ ಲೈವ್ ಸ್ಟ್ರೀಮ್ನ ನಿಮ್ಮ ಫೇಸ್ ತೋರಿಸ್ಕೊಂಡೇ ಮಾಡಬೇಕು ಅಂತ ಏನಿಲ್ಲ. ಫೇಸನ್ನು ಮ್ಯೂಟ್ ಮಾಡಿ ಆ್ಯಂಡ್ ವಾಯ್ಸ್ನ ಮ್ಯೂಟ್ ಮಾಡಿ ಕೂಡ ನೀವು ಲೈವ್ ಸ್ಟ್ರೀಮ್ನ ಆನ್ ಮಾಡ್ಬೋದು. ಸೊ ನಿಮಗೆ 2 hours ಕಂಟಿನ್ಯೂಸ್ ಆಗಿ ಆ ಲೈವ್ ಸ್ಟ್ರೀಮ್ ಆನ್ ಮಾಡಿಬಿಟ್ರೆ ಸೊ ಅದರಿಂದ ನಿಮಗೆ ಜಾಸ್ತಿ ಸಬ್ಸ್ಕ್ರೈಬರ್ಸು ಬರುತ್ತೆ ಆ್ಯಂಡ್ ವ್ಯೂವರ್ಸು ನಿಮಗೆ ಅಲ್ಲಿಂದನೇ ಸಿಗ್ತಾರೆ. ಆ್ಯಂಡ್ ಅದರಿಂದ ನಿಮಗೆ 1 hour 2 hour ಬಿಡೋದ್ರಿಂದ ನಿಮಗೆ ವಾಚ್ ಟೈಮ್ ಅವರ್ಸ್ ಬೇಗನೆ ಗ್ರೋ ಆಗುತ್ತೆ. ಸೊ ನಿಮ್ಮ ಒಂದು ಲೈವ್ ಸ್ಟ್ರೀಮ್ 1 hour ಇಡ್ತೀರಾ ಅಂತ ಇಟ್ಕೊಳ್ಳಿ. ಸೊ 20 ಮೆಂಬರ್ಸ್ ಆ ಲೈವ್ ಸ್ಟ್ರೀಮ್ನ ನೋಡ್ತಿದ್ರು ಅಂತ ಅಂದರೆ 20 ವಾಚ್ ಅವರ್ಸ್ ನಿಮಗೆ ಸಿಗುತ್ತೆ. ಸೊ 1 hour ಕಂಪ್ಲೀಟಾಗಿ 20 ಮೆಂಬರ್ಸ್ ನೋಡಿದ್ರೆ 20 ವಾಚ್ ಅವರ್ಸ್ ಒಂದೇ ಟೈಮಲ್ಲಿ ನಿಮಗೆ ಸಿಗುತ್ತೆ. ಸೊ 20 ಮೆಂಬರ್ಸು ಕಂಟಿನ್ಯೂಸ್ ಆಗಿ ನಿಮ್ಮ ಲೈವ್ ಎಂಡ್ ಆಗೋ ತನಕ ನೋಡಿದ್ರೆ ಮಾತ್ರ. ಸೊ ಅರ್ಧಂಬರ್ಧ ನೋಡಿದ್ದಾರೆ ಅಂದ್ರೂ ನಿಮಗೆ ಅದರಲ್ಲಿ ವಾಚ್ ಟೈಮ್ ಅವರ್ಸ್ ಸಿಗುತ್ತೆ, ಬಟ್ ಅಂದರೆ ಸ್ವಲ್ಪ ಕಮ್ಮಿ. ಸೊ ಕಂಪ್ಲೀಟಾಗಿ ಯಾರು ನೋಡಿದ್ರೆ ಅಷ್ಟು ವಾಚ್ ಟೈಮ್ ಅವರ್ಸ್ ನಿಮಗೆ ಒಂದೇ ದಿನದಲ್ಲಿ ಸಿಗುತ್ತೆ. ನಿಮ್ಮ ಒಂದು ವ್ಯೂವರ್ಸು ಲೈವಲ್ಲಿ ಲಾಸ್ಟ್ವರೆಗೂ ಇರಬೇಕಂತ ಅಂದರೆ ಸೊ ಅಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಅನ್ನೋ ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿ ನೀವು ಡಿಫ್ರೆಂಟ್ ಆಗಿರೋ ಕ್ವಶನ್ಸ್ನ ಅದರಲ್ಲಿ ಪೋಸ್ಟ್ ಮಾಡಿ ಸೊ ಅದರಲ್ಲಿ ಹಾಕಿ ಸೊ ಎಂಡ್ ತನಕ ಯಾರೂ ಲೈವಿಂದ ಎಕ್ಸಿಟ್ ಆಗಬೇಡಿ ಅನ್ನೋ ಥರ ಯಾವ್ದಾದ್ರು ಚೆನ್ನಾಗಿರುವಂಥ ಒಂದು ಕ್ವಶನ್ಸ್ನ ಅದರಲ್ಲಿ ಆ್ಯಡ್ ಮಾಡಿ. ಸೊ ಅದರಿಂದ ನಿಮ್ಮ ಒಂದು ವ್ಯೂವರ್ಸು ಲಾಸ್ಟ್ ತನಕ ಸ್ಟೇ ಆಗ್ತಾರೆ ಆ್ಯಂಡ್ ನಿಮ್ಮ ವಾಚ್ ಟೈಮ್ ಅವರ್ಸ್ ಅಲ್ಲಿಂದ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈವ್ ಮಾಡೋದ್ರಿಂದ ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕಿಂತನೂ ಬೇಗ ರ್ಯಾಪಿಡಾಗಿ ವಾಚ್ ಟೈಮ್ ಅವರ್ಸು ಕೌಂಟ್ ಆಗುತ್ತೆ. ಬಟ್ ಎಷ್ಟೋ ಜನ ಲೈವ್ ಸ್ಟ್ರೀಮ್ನ ಆನ್ ಮಾಡ್ಕೊಳ್ಳೋದೇ ಇಲ್ಲ, ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ನೀವು ಫೇಸ್ ಮತ್ತು ವಾಯ್ಸ್ ಎರಡೂ ಮ್ಯೂಟ್ ಮಾಡಿಕೊಂಡು ಲೈವ್ನ ಆರಾಮಾಗಿ ನೀವು ಮಾಡ್ಬೋದು. ಸೊ ಅದರಿಂದ ನಿಮಗೆ ವಾಚ್ ಟೈಮ್ ಅವರ್ಸ್ ಅನ್ನೋದು ಬೇಗನೆ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೂ ಒಂದೇನೆಂದರೆ ರ್ಯಾಂಡಮ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಒಂದು ವೀಡಿಯೋದಲ್ಲಿ 1 ನಿಚ್ ಇಟ್ಕೊಂಡು 1 ಪ್ರಾಬ್ಲಮ್ ಇಟ್ಕೊಂಡು ಸೊ ಆ ವಿಡಿಯೋದಲ್ಲಿ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡಿ. ಇವಾಗ ಸಪೋಸ್ ಒಂದರಲ್ಲೇ ನೀವು ಕುಕ್ಕಿಂಗು ಮಾಡಿಬಿಟ್ಟು ಅದಕ್ಕೆ ಒಂದು ಕ್ವಶನ್ ಕೇಳೋದು ಹಾಗೆ ಹೆಲ್ತ್ ರಿಲೇಟೆಡ್ ಎಲ್ಲ ಮಿಕ್ಸಪ್ ಮಾಡಬೇಡಿ. ಸೊ 1 ಟಾಪಿಕ್ ಇಟ್ಕೊಂಡು ಅದ್ರ ಬಗ್ಗೆನೇ ವಿಡಿಯೋ ಮಾಡಿ ಹಾಕೋದ್ರಿಂದ ಸೊ ನಿಮ್ಮ ಒಂದು ಚಾನಲ್ನ ಗ್ರೋತ್ ಆಗುತ್ತೆ. ಆ್ಯಂಡ್ ನೀವು ನಿಮ್ಮ ಯೂಟ್ಯೂಬಲ್ಲಿ ಅನಾಲಿಟಿಕ್ಸಲ್ಲಿ ಓಪನ್ ಮಾಡಿದ್ರೆ ಸೊ ಅದಕ್ಕಂತಲೇ ಬೇರೆ ಬೇರೆ ವೀಡಿಯೋಸ್ಗಳಿರುತ್ತೆ. ಸೊ ಅದರಲ್ಲಿ ಸರ್ಚಲ್ಲಿ ನಿಮ್ಮ ಒಂದು ಚಾನಲ್ಗೆ ಯಾವ ಸಜೆಸ್ಟೆಡ್ ವೀಡಿಯೋಸ್ ಅಂತ ಬರುತ್ತೆ ನೋಡಿ. ಸೊ ಅದರಲ್ಲಿ ಆ ಟಾಪಿಕ್ಸ್ ಏನೇನು ಬರುತ್ತೆ ಸೊ ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡಿದ್ರೆ ಯೂಟ್ಯೂಬು ಬೇಗ ಅದನ್ನು ಬ್ರೌಸ್ ಫ್ಯೂಚರಲ್ಲಿ ಒಂದು ಚಾನಲಲ್ಲಿ ಬೇಗನೆ ವ್ಯೂಸ್ ಸಿಗಬೇಕು ಯೂಟ್ಯೂಬ್ ಕಡೆಯಿಂದ ಅಂತ ಅಂದರೆ ನೀವೇನು ಮಾಡಬೇಕಂದ್ರೆ ಜಾಸ್ತಿ ಜನ ಏನರ ಬಗ್ಗೆ ಯಾವ ಟಾಪಿಕ್ ಬಗ್ಗೆ ಸರ್ಚ್ ಮಾಡ್ತಾರೆ ಅಂತ ತಿಳ್ಕೊಂಡು ಆ ಒಂದು ಟಾಪಿಕ್ಸ್ ಮೇಲೆ ನೀವು ವಿಡಿಯೋಸ್ನ ಹಾಕಿ. ಸೊ ಅದರಿಂದ ನಿಮ್ಮ ಚಾನಲು ಬೇಗ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಹೇಳುವಂಥ ಈ ಒಂದು ಟಾಪಿಕ್ಸ್ ಮೇಲೆ ವಿಡಿಯೋಸ್ನ ಮಾಡಿ. ಯೂಟ್ಯೂಬ್ ವ್ಯೂಸ್ ಯಾಕೆ ಬರ್ತಿಲ್ಲ, ಸೊ ವಾಚ್ ಅವರ್ಸ್ ಇನ್ಕ್ರೀಸ್ ಮಾಡೋದು ಹೇಗೆ, ಸೊ ಬಿಗಿನರ್ಸ್ ಯೂಟ್ಯೂಬರ್ಸ್ ಮಿಸ್ಟೇಕ್ಸ್. ಸೊ ಈ ಒಂದು ಟಾಪಿಕ್ಸ್ ಮೇಲೆ ತುಂಬಾ ಸರ್ಚ್ಗಳಿರುತ್ತೆ. ಸೊ ಈ ಒಂದು ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡಿ. ಸೊ ದಟ್ ವಾಚ್ ಟೈಮ್ ಅವರ್ಸ್ ನಿಮಗೆ ಬೇಗ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ನಿಮ್ಮ ಒಂದು ಚಾನಲು ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಈ ಒಂದು ಟಾಪಿಕ್ಸ್ ಮೇಲೆ ನೀವು ವಿಡಿಯೋಸ್ನ ಮಾಡ್ತಾ ಹೋದರೆ ಸೊ ಈ ಥರ ನೀವು ಟಾಪಿಕ್ಸ್ ಇಟ್ಕೊಂಡು ವೀಡಿಯೋಸ್ನ ಮಾಡಿದ್ರೆ ಇಂಥ ವೀಡಿಯೋಸ್ಗಳಿಂದ ನಿಮಗೆ ಲಾಂಗ್ ಟರ್ಮ್ ವ್ಯೂಸ್ ಅನ್ನೋದು ಸಿಗುತ್ತೆ. ಸೊ ಯಾಕಂದರೆ ಇದ್ರ ಬಗ್ಗೆನೇ ಜಾಸ್ತಿ ಜನ ಸರ್ಚ್ ಮಾಡೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ತಮ್ನೈಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ತಮ್ನೈಲ್ ನೋಡಿನೇ ವ್ಯೂವರ್ಸು ನಿಮ್ಮ ಒಂದು ಚಾನಲ್ನ ಪೇಜ್ನ ಕ್ಲಿಕ್ ಮಾಡ್ತಾರೆ. ಸೊ ದಟ್ ನಿಮ್ಮ ತಮ್ನೈಲ್ ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತ ಅಂದರೆ ಸೊ ಕ್ಯಾನ್ವಾ ಟ್ರೈ ಮಾಡಿ, ಇನ್ಶಾಟ್ ಟ್ರೈ ಮಾಡಿ ಆ್ಯಂಡ್ ಈವನ್ ಚಾಟ್ ಜಿಪಿಟಿಯಲ್ಲೂ ಕೂಡ ತಮ್ನೈಲ್ ಮಾಡಿ ಕೊಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಚಾಟ್ ಜಿಪಿಟಿಯಲ್ಲಿ ಮಾಡೋ ತಮ್ನೈಲ್ಸು. ಸೊ ಅದನ್ನು ನೀವು ಟ್ರೈ ಮಾಡಿ ಬಿಕಾಸ್ ತಮ್ನೈಲ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ತಮ್ನೈಲಿಂದನೇ ನಿಮ್ಮ ಒಂದು ವಿಡಿಯೋಸ್ನ ಕ್ಲಿಕ್ ಮಾಡಿ ವ್ಯೂವರ್ಸು ನಿಮ್ಮ ವಿಡಿಯೋಸ್ನ ವಾಚ್ ಮಾಡೋದು. ಆ್ಯಂಡ್ ನಿಮ್ಮ ತಮ್ನೈಲಲ್ಲಿ ಗುಡ್ ಟೈಟಲ್ಸ್ನ ಕೊಡಿ. ಸೊ ದಟ್ ಟೈಟಲು ಕಾಣೋ ಥರ ಇರಬೇಕು. ಸೊ ಆ ಥರ ಒಂದು ಸ್ಟ್ರಾಂಗ್ ಟೈಟಲ್ಸ್ನ ಕೊಡಿ. ಸೊ ನಿಮ್ಮ ತಮ್ನೈಲಲ್ಲಿ ಸ್ಟ್ರಾಂಗ್ ಆಗಿರೋ ಟೈಟಲ್ಸ್ನ ಕೊಡಿ. ಸೊ ದಟ್ ಅದರಿಂದ ನಿಮ್ಮ ಒಂದು ವಿಡಿಯೋಸ್ಗೆ ವ್ಯೂವರ್ಸು ಜಾಸ್ತಿ ಬರ್ತಾರೆ. ಸೊ ನಿಮ್ಮ ತಮ್ನೈಲಲ್ಲಿ ಟೈಟಲ್ ಬಂದು ಕಾಣೋ ಥರ ಇರಬೇಕು. ಸೊ ದಟ್ ಅವ್ರಿಗೆ ಅರ್ಥ ಆಗಬೇಕು ಏನಂತ
ಹಾಕಿದ್ದೀರ ಟೈಟಲ್ ಇಲ್ಲಿ ಅನ್ನೋದು. ಸೊ ಅದು ಒಂಥರ ಇನ್ಫಾರ್ಮೇಟಿವ್ ಅನ್ನಿಸ್ಬೇಕು. ಸೊ ಆ ಥರ ಒಂದು ಟೈಟಲ್ಸ್ ಕೊಡೋದ್ರಿಂದ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವ್ಯೂವರ್ಸ್ ಬರ್ತಾರೆ. ಬಿಕಾಸ್ ವ್ಯೂವರ್ಸು ನಿಮ್ಮ ತಮ್ನೈಲ್ ನೋಡಿನೇ ನಿಮ್ಮ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೋಡೋದು ಏನಿದೆ ಅಂತ. ಸೊ ದಟ್ ತಮ್ನೈಲ್ ಸ್ವಲ್ಪ ಚೆನ್ನಾಗಿರಬೇಕು. ಸೊ ನೆಕ್ಸ್ಟ್ ಪಾರ್ಟ್ ಏನು ಅಂತ ಅಂದರೆ ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ ಇರಬೇಕು. ಯೂಟ್ಯೂಬಿಗೆ ಬಂದಿದ್ದೀರಾ ಅಂದಮೇಲೆ ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್ ತುಂಬಾ ಇರಬೇಕು. ಸೊ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಓವರ್ ನೈಟಲ್ಲಿ ಜಾಸ್ತಿ ವ್ಯೂಸ್ ಹೋಗ್ಬಿಡ್ಬೇಕು, ಲಕ್ಷಗಟ್ಟಲೆ ವ್ಯೂಸ್ ಹೋಗ್ಬಿಡ್ಬೇಕು. ಸೊ ವಾಚ್ ಅವರ್ಸು ಜಾಸ್ತಿ ಬಂದ್ಬಿಡ್ಬೇಕು. ಸೊ ಅಟ್ ಎ ಟೈಮ್ ಒಂದೇ ವಿಡಿಯೋಗೆ 4,000 ವಾಚ್ ಟೈಮ್ ಅವರ್ಸ್ ಬಂದ್ಬಿಡ್ಬೇಕು ಅಂದರೆ ಖಂಡಿತ ಯೂಟ್ಯೂಬಲ್ಲಿ ಅದು ಸಾಧ್ಯನೇ ಇಲ್ಲ. ನೀವು ಬಿಗಿನರ್ಸ್ ಆಗಿ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂದರೆ ಈಗ ಗೆಟ್ 2 ವೀಡಿಯೋಸ್ನ ಆದರೂ ಅಪ್ಲೋಡ್ ಮಾಡಲೇಬೇಕು. ಲಾಂಗ್ ಫಾರ್ಮೆಟ್ ಅಟ್ಲೀಸ್ಟ್ 10 ಮಿನಿಟ್ಸ್ ಇರಬೇಕು ಆ ವಿಡಿಯೋ, ಅಥವಾ ಕಮ್ಮಿ ಅಂದರೂ ಪರವಾಗಿಲ್ಲ, ಇಟ್ಸ್ ಓಕೆ. ನಾನು ಕೂಡ 5 ಮಿನಿಟ್ಸು ಮಾಡಿದ್ದೀನಿ, 3 ಮಿನಿಟ್ಸು ಆ ಥರ. ಬಟ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವ ದಿನ ಹಾಕ್ತೀರಾ ಆ್ಯಂಡ್ ಯಾವ ಟೈಮಲ್ಲಿ ಹಾಕ್ತೀರಾ, ಸೊ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಒಂದೇ ಟೈಮಲ್ಲಿ ಹಾಕೋದ್ರಿಂದ ನಿಮ್ಮ ಒಂದು ವೀಡಿಯೋಸ್ಗೆ ರೆಕಗ್ನೈಸ್ ಮಾಡುತ್ತೆ. ಯಾರು ರೆಕಗ್ನೈಸ್ ಮಾಡುತ್ತೆ ಅಂದರೆ ಯೂಟ್ಯೂಬು ನಿಮ್ಮ ಒಂದು ವೀಡಿಯೋಸ್ ಸೇಮ್ ಟೈಮಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಯೂಟ್ಯೂಬು ನಿಮ್ಮ ಒಂದು ವೀಡಿಯೋಸ್ನ ರೆಕಗ್ನೈಸ್ ಮಾಡಿ ಸೊ ಬ್ರೌಸ್ ಫ್ಯೂಚರಲ್ಲಿ ಅದನ್ನು ಶೇರ್ ಮಾಡುತ್ತೆ. ಯೂಟ್ಯೂಬ್ ಕಡೆಯಿಂದನೇ ನಿಮಗೆ ಶೇರ್ ಸಿಗುತ್ತೆ. ಸೊ ಅದೇನೇ ಪಬ್ಲಿಷ್ ಮಾಡುತ್ತೆ ನಿಮ್ಮ ಒಂದು ವೀಡಿಯೋಸ್ನ ಸೇಮ್ ಟೈಮ್ ಸೇಮ್ ಡೇಲಿ ಅಪ್ಲೋಡ್ ಮಾಡೋದ್ರಿಂದ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾವ ಟೈಮ್ಗೆ ನೀವು ಅಪ್ಲೋಡ್ ಮಾಡ್ತೀರಾ ಅದೇ ಟೈಮ್ಗೆ ಅಪ್ಲೋಡ್ ಮಾಡ್ತಾ ಬನ್ನಿ. ಸೊ ದಟ್ ಯೂಟ್ಯೂಬ್ಗೆ ಗೊತ್ತಾಗುತ್ತೆ. ಸೊ ನೀವೇ ಅದು ಅನ್ನೋದು ಗೊತ್ತಾಗುತ್ತೆ. ನಿಮ್ಮ ಒಂದು ಚಾನಲಿಂದನೇ ವೀಡಿಯೋಸ್ ಬರ್ತಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ದಟ್ ಒಂದಲ್ಲ ಒಂದು ದಿವಸ ನಿಮಗೆ ಹೈ ರೀಚ್ ಸಿಗುತ್ತೆ. ಸೊ ನೀವು ತಿಂಗ್ಳಾನ್ಗಟ್ಲೆ ವರ್ಷಾನ್ಗಟ್ಲೆ ಸೇಮ್ ಟೈಮಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಏನು ಆಗುತ್ತೆ ಅಂತ ಅಂದರೆ ಯೂಟ್ಯೂಬಲ್ಲಿ ಒಂದೇ ಒಂದು ವೀಡಿಯೋ ನಿಮ್ಮ ಲೈಫ್ನೇ ಚೇಂಜ್ ಮಾಡುತ್ತೆ. ಯಾಕೆ ಅಂತಂದರೆ ಆ ಒಂದು ವೀಡಿಯೋ ಒಂದೇ ಒಂದು ದಿವಸ ವೈರಲ್ ಆಗೋಗ್ಬಿಡುತ್ತೆ. ಸೊ ದಟ್ ನೀವು ಒಂದೇ ಟೈಮಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಯೂಟ್ಯೂಬ್ಗೆ ನಿಮ್ಮ ಒಂದು ಚಾನಲಿಂದ ನೀವು ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಗೊತ್ತಾದರೆ ಸೊ ಒಂದಲ್ಲ ಒಂದು ದಿವಸ ಒಂದು ವೀಡಿಯೋನ ಯೂಟ್ಯೂಬು ನಿಜವಾಗ್ಲೂ ವೈರಲ್ ಮಾಡೇ ಮಾಡುತ್ತೆ. ಸೊ ಆ ಒಂದು ವೀಡಿಯೋಯಿಂದ ನಿಮ್ಮ ಚಾನಲ್ ಗ್ರೋತೇ ಚೇಂಜ್ ಆಗಿಬಿಡುತ್ತೆ ಟೋಟಲಿ. ಸೊ ನೀವು ಏನು ಮಾಡಬೇಕು ಅಂತ ಅಂದರೆ ಅದೇ ಟೈಮಲ್ಲಿ ಯಾವ ಒಂದು ಟೈಮಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರೋ ಸೊ ಎಲ್ಲ ವೀಡಿಯೋಸ್ನ ಅದೇ ಟೈಮಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ದಟ್ ಒಂದಲ್ಲ ಒಂದು ದಿವಸ ಒಂದೇ ಒಂದು ವೀಡಿಯೋ ಆದರೂ ವೈರಲ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಹೆಲ್ಪ್ಫುಲ್ ಆಗಿದೆ ಕಮೆಂಟಲ್ಲಿ ವಾಚ್ ಅವರ್ಸ್ ಅಂತ ಟೈಪ್ ಮಾಡಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ಸೊ ದ್ಯಾಟ್ ನೆಕ್ಸ್ಟ್ ವೀಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.